ಎಲ್ಲರೂ ರೆಡಿ ಇದ್ದೀರಾ? ಹಾಗಾದ್ರೆ ವರ್ಧನದ ಸ್ಥಾಪಕ ಯಾರಾದ್ರೂ ಗೊತ್ತಾ ಮಕ್ಕಳೇ ನಿಮಗೆ? ವೆರಿ ಗುಡ್. ವರ್ಧನದ ಸ್ಥಾಪಕ ಯಾರು ಮಕ್ಕಳೇ? ಯಾರು? ಪುಷ್ಯಭೂತಿ. ಈ ವರ್ಧನದ ಸ್ಥಾಪಕ ಯಾರಾದ್ರೂ ಮಕ್ಕಳೇ? ಪುಷ್ಯಭೂತಿ. ಹಾಗಾದ್ರೆ ಪುಷ್ಯಭೂತಿಯ ನಂತರ ಇತರ ಅರಸರುಗಳು ಬರ್ತವೆ. ಆ ಅರಸರುಗಳಲ್ಲಿ ಪ್ರಮುಖ ಅರಸನ ಯಾರಪ್ಪ ಅಂತಂದ್ರೆ ಪ್ರಭಾಕರ ವರ್ಧನ. ಯಾರು ಮಕ್ಕಳೇ? ಹಾಗಾದ್ರೆ ಪ್ರಭಾಕರ ವರ್ಧನನ ಹೆಂಡತಿಯ ಹೆಸರು ಏನಪ್ಪಾ ಅಂತಂದ್ರೆ ಯಶೋಮತಿ. ಏನು? ಯಶೋಮತಿ. ಹಾಗಾದ್ರೆ ಇವರಿಬ್ಬರು ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಯಾರು? ಪ್ರಭಾಕರ ವರ್ಧನ ಮತ್ತು ಯಶೋಮತಿ. ಹಾಗಾದ್ರೆ ಆ ಸಾಧನೆ ಏನಂತ ಗೊತ್ತಾ ಮಕ್ಕಳೇ? ಯಾರಿಗಾದ್ರು ಗೊತ್ತಾ? ಗೊತ್ತಿಲ್ಲ? ಹೇಳಿ. ಆ ಸಾಧನೆ ಏನಪ್ಪಾ ಅಂತಂದ್ರೆ 3 ಜನ ಮಕ್ಕಳು ಮಾಡ್ತಾರೆ. ಏನ್ ಮಾಡ್ತಾರ? 3 ಜನ ಮಕ್ಕಳು ಮಾಡ್ತಾರೆ. ಆ 3 ಜನ ಮಕ್ಕಳು ಯಾರಪ್ಪ ಅಂತಂದ್ರೆ ಫಸ್ಟ್ ಯಾರು? ರಾಜವರ್ಧನ. ಯಾರು? ರಾಜವರ್ಧನ. ಎರಡನೇದಾಗಿ ಹರ್ಷವರ್ಧನ. ಯಾರು? ಹರ್ಷವರ್ಧನ. ಮೂರನೆಯದಾಗಿ ರಾಜಶ್ರೀ. ಯಾರು? ರಾಜಶ್ರೀ. ಇವರ ತಂದೆ ಯಾರಪ್ಪ ಅಂತಂದ್ರೆ ಪ್ರಭಾಕರ ವರ್ಧನ. ಯಾರು? ಪ್ರಭಾಕರ ವರ್ಧನ. ತಾಯಿ ಯಶೋಮತಿ. ತಾಯಿ ಯಶೋಮತಿ. ಇವರ ಇಬ್ಬರ ದಂಪತಿಗಳಿಗೆ ಎಷ್ಟು ಜನ ಮಕ್ಕಳು? 3. ಮೊದಲನೇದಾಗಿ ರಾಜವರ್ಧನ, ಎರಡನೆಯದಾಗಿ ಹಾಗಾದ್ರೆ ಪ್ರಭಾಕರ ವರ್ಧನನ ಆಳ್ವಿಕೆಯ ಕಾಲ ಎಷ್ಟಪ್ಪ ಅಂತಂದ್ರೆ ಸಾಮಾನ್ಯ ಶಕ 583ರಿಂದ 605ರವರೆಗೆ ಆಳ್ವಿಕೆ ಮಾಡ್ತಾರೆ. ಯಾರು ಮಕ್ಕಳೇ? ತದನಂತರ ಈ ಪ್ರಭಾಕರ ವರ್ಧನ ಅಂದ್ರೆ ವರ್ಧನರ ಸಾಮ್ರಾಜ್ಯದ ಸುತ್ತಮುತ್ತಲು ಕೆಲವೊಂದು ಅರಸು ಮನೆತನಗಳು ಕೂಡ ಆಳ್ವಿಕೆ ಮಾಡ್ತಾ ಇರ್ತಾವೆ. ಆ ಅರಸು ಮನೆತನಗಳಲ್ಲಿ ಪ್ರಮುಖ ಮನೆತನಗಳು ಯಾವಪ್ಪ ಅಂತಂದ್ರೆ ಸುತ್ತಮುತ್ತಲಿನ ಪ್ರದೇಶಗಳು ಬಂಗಾಳದ ಶಶಾಂಕನು ಮತ್ತು ಮಾಳವದ ದೇವಗುಪ್ತನು ಮತ್ತು ಕನೋಜಿನ ಗೋಹವರ್ಮನು ಕೂಡ ಇಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನ. ಈ ಒಂದು ಸಂದರ್ಭದಲ್ಲಿ ಪ್ರಭಾಕರ ವರ್ಧನ ಏನ್ ಮಾಡ್ತಾನ? ಅವನ ಮಗಳು ಯಾರು? ಈ ರಾಜಶ್ರೀಯ ಒಂದು ವಿವಾಹವನ್ನು ಮಾಡುವ ಒಂದು ಯೋಚನೆಯನ್ನು ಮಾಡ್ತಾನ. ಯಾರು ಮಾಡ್ತಾರ? ಹಾಗ ಪ್ರಭಾಕರ ವರ್ಧನ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಾಜಶ್ರೀಯನ್ನು ಕನೋಜಿನ ಗೃಹವರ್ಮನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನ. ಯಾರಿಗೆ? ಕನೋಜಿನ ಗೃಹವರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾನ. ಆದ್ರೆ ಈ ಒಂದು ಕನೋಜಿನ ಗೃಹವರ್ಮನಿಗೆ ಕೊಟ್ಟು ರಾಜಶ್ರೀಯನ್ನು ಮದುವೆ ಮಾಡಿದಂತಹ ಸಂದರ್ಭದಲ್ಲಿ ಮಾಳವದ ದೇವಗುಪ್ತನಿಗೆ ಏನಾಗುತ್ತಪ್ಪ ಅಂತಂದ್ರೆ ಸಿಟ್ಟು ಬರ್ತದ. ಮಾಳವದ ದೇವಗುಪ್ತ ಏನಪ್ಪ ಅಂತಂದ್ರೆ ಈ ವರ್ಧನರ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಿರುವಂತ ಅರಸನಾಗಿರ್ತಾನೆ. ಯಾಕಂತಂದ್ರೆ ಈ ಮಾಳವದ ದೇವಗುಪ್ತ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಾಜಶ್ರೀಯನ್ನು ಇಷ್ಟಪಟ್ಟಿರ್ತಾನೆ. ನಾನೇ ಅವಳಿಗೆ ಮದುವೆ ಆಗ್ಬೇಕು ಅಂತ ಇಷ್ಟಪಟ್ಟಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಪ್ರಭಾಕರ ವರ್ಧನ ಏನ್ ಮಾಡ್ತಾನ? ಮಾಳವದ ದೇವಗುಪ್ತ ಅರಸನಿಗೆ ಮದುವೆ ಮಾಡಿಕೊಡದೆ ಯಾರಿಗೆ ಮದುವೆ ಮಾಡಿಕೊಡ್ತಾನ? ವರ್ಧನಿಗೆ ಕೊಟ್ಟು ಮದುವೆ ಮಾಡ್ತಾನ. ಆಗ ಮಾಳವದ ದೇವಗುಪ್ತನಿಗೆ ಏನಾಗ್ತಪ್ಪ ಅಂತಂದ್ರೆ ಚಿತ್ತ ಬರ್ತದೆ. ಚಿತ್ತು ಬಂದಂತಹ ಸಂದರ್ಭದಲ್ಲಿ ಏನಾಗ್ತಪ್ಪ ಅಂತಂದ್ರೆ ಕೆಲವು ವರ್ಷಗಳ ನಂತರ ಪ್ರಭಾಕರ ವರ್ಧನ ಏನಾಗ್ತಾನಪ್ಪ ಅಂತಂದ್ರೆ ಅನಾರೋಗ್ಯದಿಂದ ಏನಾಗ್ತಾನ? ಸಾವನ್ನು ಹಾಕ್ತಾನೆ. ಯಾರು? ತನ್ನ ಮಗಳನ್ನು ಮದುವೆ ಮಾಡಿ ತದನಂತರ ಅನಾರೋಗ್ಯದಿಂದ ಯಾರು ಸೈತಾನ? ಸೈತಾನ. ಎಷ್ಟರಲ್ಲಿ ಸೈತಾನಪ್ಪ ಅಂತಂದ್ರೆ ಸಾಮಾನ್ಯ ಶಕ 605ನೇ ಇಸವಿಯಲ್ಲಿ ಸೈತಾನ. ತದನಂತರ ತನ್ನ ತಂದೆಯು ಸತ್ತ ನಂತರ ಯಾರ ಅಧಿಕಾರಕ್ಕೆ ಬರ್ತಾರಪ್ಪ ಅಂತಂದ್ರೆ ಇವನು ಮೊದಲನೆಯ ಮಗ ಅಂದ್ರೆ ಹಿರಿಯ ಮಗ ಆಗಿರ್ತಾನ. ಯಾರು ಹಿರಿಯ ಮಗ? ರಾಜವರ್ಧನ. ಯಾರ ತಂದೆ ಹೆಸರು? ತದನಂತರ ಏನಾಗುತ್ತಪ್ಪ ಅಂತಂದ್ರೆ ಸಾಮಾನ್ಯ ಶಕ 605ರಲ್ಲಿ ರಾಜವರ್ಧನನು ಆಳ್ವಿಕೆಗೆ ಬರ್ತಾನ. ಬಂದಂತಹ ಒಂದು ವರ್ಷದಲ್ಲಿ ಮಾಳವದ ದೇವಗುಪ್ತ. ಯಾರು? ಮಾಳವದ ದೇವಗುಪ್ತ. ಇವನು ಯಾರಂತಂದ್ರೆ ಸುತ್ತಮುತ್ತಲಿನ ಅರಸ.
ಮಾಳವದ ದೇವಗುಪ್ತ ಇವ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಾಜಶ್ರೀಯನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಕನೋಜ್ಗೆ ದಾಳಿ ಮಾಡ್ತಾನ. ಎಲ್ಲಿ ಮಾಳವದ ದೇವಗುಪ್ತ ಮಾಡ್ತಾನಪ್ಪ ಅಂದ್ರೆ ಕನೋಜಿನ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಗೃಹವರ್ಮನನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಕೊಂದು ಹಾಕ್ತಾನ. ಗೃಹವರ್ಮನನ್ನು ಕೊಂದು ಹಾಕಿ ರಾಜಶ್ರೀಯನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಅಪಹರಣ ಮಾಡಿಕೊಂಡು ಹೋಗ್ತಾನ. ಯಾರನ್ನ ಅಪಹರಣ ಮಾಡಿಕೊಂಡು ಹೋಗ್ತಾನ? ಯಾರ ಅಪಹರಣ ಮಾಡಿಕೊಂಡು ಹೋಗ್ತಾರ? ಮಾಳವದ ದೇವಗುಪ್ತ ಯಾವ ಒಂದು ಅರಸನನ್ನು ಕೊಲ್ತಾನ? ಗೃಹವರ್ಮನನ್ನು ಕೊಲ್ತಾನ. ಒಂದಂತಹ ಸಂದರ್ಭದಲ್ಲಿ ಮಾಳವದ ದೇವಗುಪ್ತ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಸಾಮ್ರಾಜ್ಯಕ್ಕೆ ರಾಜಶ್ರೀಯನ್ನು ಕರೆದುಕೊಂಡು ಹೋಗ್ತಾನ. ಈ ಒಂದು ಸುದ್ದಿಯನ್ನು ತಿಳಿದಂತಹ ಅಣ್ಣ ಯಾರು? ಯಾರವನು ನನ್ನ ತಂಗಿಯನ್ನು ಅಪಹರಣ ಮಾಡಿಕೊಂಡಿದ್ದು ಹೋಗಿದ್ದಾನೆ, ನನ್ನ ಹಳೆಯನನ್ನು ಕೊಂದಂತವನು ಯಾರು, ನಾನು ಹೇಗಾದ್ರೂ ಮಾಡಿ ನಾನು ಸೆರೆ ಹಿಡಿದು ನನ್ನ ತಂಗಿಯ ರಕ್ಷಣೆಯನ್ನು ಮಾಡ್ತೀನಿ ಎಂಬ ಒಂದು ಹುಮ್ಮಸ್ಸಿನಿಂದ ಯಾರು ಹೋಗ್ತಾರಪ್ಪ ಅಂತಂದ್ರೆ ರಾಜವರ್ಧನ ಹೋಗ್ತಾನ. ಎಲ್ಲಿ ಹೋಗ್ತಾನಪ್ಪ ಅಂತಂದ್ರೆ ಮಾಳವದ ದೇವಗುಪ್ತನ ಮೇಲೆ ದಾಳಿ ಮಾಡಲು ಹೋಗುತ್ತಾನ. ಈ ಒಂದು ಮಾಳವದ ದೇವಗುಪ್ತನ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ರಾಜವರ್ಧನ ಯಾರು ಕೊಲ್ತಾರಪ್ಪ ಅಂತಂದ್ರೆ ಬಂಗಾಳದ ಶಶಾಂಕನು ಕೊಲ್ತಾನ. ಯಾರು? ಯಾರು? ಬಂಗಾಳದ ಶಶಾಂಕ. ಈ ಒಂದು ಮಾಳವದ ದೇವಗುಪ್ತನ ಮತ್ತು ಬಂಗಾಳದ ಶಶಾಂಕ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಾಜವರ್ಧನ ಮಾಳವದ ದೇವಗುಪ್ತನ ಮೇಲೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಬಂಗಾಳದ ಶಶಾಂಕ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಾಜವರ್ಧನ ಏನ್ ಮಾಡ್ತಾನ ಕೊಂದು ಹಾಕಿದಂತಹ ಸಂದರ್ಭದಲ್ಲಿ ರಾಜಶ್ರೀ ಏನ್ ಮಾಡ್ತಾರಪ್ಪ ಅಂತಂದ್ರೆ ನನ್ನ ಅಣ್ಣನನ್ನು ಇವರು ಕೊಂದು ಹಾಕಿದರೆ ನನ್ನನ್ನು ಕೂಡ ಇವರು ಸುಮ್ಮನೆ ಬಿಡುವುದಿಲ್ಲ ಎಂದು ರಾಜಶ್ರೀ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಾಳವದ ದೇವಗುಪ್ತದಿಂದ ಏನ್ ಮಾಡ್ತಾರ ಅಂತಂದ್ರೆ ತಪ್ಪಿಸ್ಕೊಂಡು ಹೋಗ್ತಾಳ. ಎಲ್ಲಿ ಹೋಗ್ತಾಳಪ್ಪ ಅಂತಂದ್ರೆ ವಿಂಧ್ಯ ಪರ್ವತ ಒಂದು ಶ್ರೇಣಿಯ ಬಳಿ ಹೋಗ್ತಾಳ. ಇಲ್ಲಪ್ಪ ಅಂದ್ರೆ ಇದು ಭಾರತ, ಈ ಕಡೆ ಹಿಮಾಲಯ ಪರ್ವತಗಳು ವಿಂಧ್ಯ ಪರ್ವತಗಳು ಬರ್ತಾವ. ಈ ಒಂದು ಸೈಡಿಗೆ ಏನ್ ಮಾಡ್ತಾಳ ಇವ್ ಬಳಿ ಇದ್ರೆ ನಾನು ಜೀವಂತವಾಗಿ ಉಳಿಯೋದಿಲ್ಲ, ನಾನು ಹೇಗಾದ್ರೂ ಮಾಡಿ ಮಾಳವದ ದೇವಗುಪ್ತನ ತಪ್ಪಿಸ್ಕೊಂಡು ನಾನು ಹೋಗ್ಬೇಕಂತ ಎಲ್ಲಿ ಹೋಗ್ತಾಳಪ್ಪ ಅಂತಂದ್ರೆ ವಿಂಧ್ಯ ಪರ್ವತದ ಶ್ರೇಣಿಯ ಕಡೆಗೆ ತಪ್ಪಿಸ್ಕೊಂಡು ಹೋಗ್ತಾಳ. ಆ ಒಂದು ವಿಂಧ್ಯ ಪರ್ವತದ ಶ್ರೇಣಿಯಲ್ಲಿ ಯಾರ ಒಂದು ಆಶ್ರಯ ಪಡ್ತಾಳಪ್ಪ ಅಂತಂದ್ರೆ ಉಪಗುಪ್ತನೆಂಬ ಒಬ್ಬ ಬೌದ್ಧ ಭಿಕ್ಷುಕನ ಒಂದು ಸಹಾಯವನ್ನು ಪಡೆದು ಆ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಅಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಅಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾಳ. ತದನಂತರ ತನ್ನ ಅಣ್ಣ ಸತ್ತ ನಂತರ ಅಧಿಕಾರಕ್ಕೆ ಯಾರು ಬರ್ತಾರ ಅಂದ್ರೆ ಹರ್ಷವರ್ಧನ ಯಾರ ಮಕ್ಕಳ? ಹಾಗೆ ರಾಜವರ್ಧನನ ಗೊತ್ತಾಯ್ತ ಮಕ್ಕಳೇ? ಪ್ರಭಾಕರವರ್ಧನ ಸತ್ತ ನಂತರ ಅವನ ಹಿರಿಯ ಮಗ ರಾಜವರ್ಧನ ಆಳ್ವಿಕೆ ಬಂದ. ರಾಜವರ್ಧನ ಸಾಮಾನ್ಯ ಶಕ 605ರಲ್ಲಿ ಅವನು ಅಧಿಕಾರಕ್ಕೆ ಬಂದ ವರ್ಷದಲ್ಲಿ ಅವನು ಕೂಡ ತೀರ್ಕೊಂಡು ಹೋದ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಅಧಿಕಾರಕ್ಕೆ ಯಾರು ಬರ್ತಾರೆ ಮಕ್ಕಳೇ? ಹರ್ಷವರ್ಧನನ ಆಳ್ವಿಕೆ ಕಾಲ ಎಷ್ಟು ಅಂದ್ರೆ ಮಕ್ಕಳೇ 605ರಿಂದ 643. ಎಷ್ಟು ಮಕ್ಕಳೇ? 643ರವರೆಗೆ ಯಾರು ಆಳ್ವಿಕೆ ಮಾಡ್ತಾರೆ ಅಂದ್ರೆ ಮಕ್ಕಳೇ ಹರ್ಷವರ್ಧನ ವರ್ಧನರಲ್ಲಿ ಶ್ರೇಷ್ಠ ದೊರೆಯಾಗಿರ್ತಾನ ಮಕ್ಕಳೇ. ನೋಡ್ರಿ ಯಾರಪ್ಪ ಅಂತಂದ್ರೆ ಹರ್ಷವರ್ಧನ ವರ್ಧನ ಸ್ಥಾಪಕ ಯಾರಂತ ಹೇಳಿದೆ ಮಕ್ಕಳೇ? ನಾನು ಯಾರು? ಕುಶಭೂತಿ. ಕುಶಭೂತಿ ನೋಡ್ರಿ ಮಕ್ಕಳು ಎಲ್ಲಾದ್ರು ನೋಡಿಲ್ಲ? ಹಾಗಾದ್ರೆ ವರ್ಧನ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು? ನೋಡ್ರಿ ಮಕ್ಕಳ ಹರ್ಷವರ್ಧನ ಕಾಣ್ತದ? ಯಾರು? ವರ್ಧನ ವಂಶದಲ್ಲಿ ಪ್ರಸಿದ್ಧ ದೊರೆ ಯಾರು? ರೈಟ್, ವೆರಿ ಗುಡ್. ನೋಡಿ ಮಕ್ಕಳೇ ಹರ್ಷವರ್ಧನ ತನ್ನ ಅಣ್ಣ ಸತ್ತ ನಂತರ ಅಧಿಕಾರಕ್ಕೆ ಬರ್ತಾನೆ, ಹೌದಾ? ಇವನ ಶಪಥ ಏನಿರ್ತಪ್ಪ ಅಂತಂದ್ರೆ 2 ಶಪಥ ಮಾಡ್ತಾನೆ ಅಧಿಕಾರಕ್ಕೆ ಬಂದ. ಏನ್ ಶಪಥ ಮಾಡ್ತಾನಪ್ಪ ಅಂತಂದ್ರೆ ಮೊದಲನೇ ಶಪಥ ಏನಂತಂದ್ರೆ ನನ್ನ ಅಣ್ಣನನ್ನು ಕೊಂದಂತಹ ಯಾರು ಕೊಂದಿರ್ತಾರ ಅವನಿಗೆ ಬಂಗಾಳದ ಶಶಾಂಕನನ್ನು ಸೊಕ್ಕ ಹೊಡಗಿಸುವುದು ಒಂದನೇ ಶಪಥ. 2ನೇ ಶಪಥ ಏನಪ್ಪಾ ಅಂತಂದ್ರೆ ತನ್ನ ತಂಗಿ ಯಾರು ರಾಜಶ್ರೀಯ ರಕ್ಷಣೆ ಮಾಡುವುದು ಅವನಿಗೆ 2ನೇ ಶಪಥ. ಇದು ಯಾರ ಶಪಥ? ಇವು ಮೊದಲನೇ ಶಪಥ ಏನು ಮಕ್ಕಳೇ? ಬಂಗಾಳ ಶಶಾಂಕನನ್ನು ಸೋಲಿಸುವುದು ಅಥವಾ ಸೊಕ್ಕಡಗಿಸುವುದು. 2ನೇ ಶಪಥ ರಕ್ಷಣೆ ಮಾಡುವುದು. ಈ ಒಂದು ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹರ್ಷವರ್ಧನ
ತನ್ನ ತಂಗಿಯ ಹುಡುಕಾಟವನ್ನು ನಡೆಸ್ತಾನೆ. ಆದ್ರೆ ತನ್ನ ತಂಗಿ ಎಲ್ಲಿರ್ತಾಳಪ್ಪ ಅಂತಂದ್ರೆ ವಿಂಧ್ಯ ಪರ್ವತದ ಶ್ರೇಣಿಯಲ್ಲಿ ಇರ್ತಾಳ. ಆದ್ರೆ ಈ ಒಂದು ಮಾಹಿತಿ ಹರ್ಷವರ್ಧನನಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಇವನು ನೇರವಾಗಿ ಎಲ್ಲಿ ದಾಳಿ ಮಾಡ್ತಾನಪ್ಪ ಅಂತಂದ್ರೆ ಮಾಳವದ ದೇವಗುಪ್ತನ ಮೇಲೆ ದಾಳಿ ಮಾಡ್ತಾನ. ಯಾರ ಒಂದು ಸಹಾಯವನ್ನು ಪಡಿತಾನಪ್ಪ ಅಂತಂದ್ರೆ ಹರ್ಷವರ್ಧನ ಅಸ್ಸಾಂ ರಾಜ್ಯದ ಒಬ್ಬ ಭಾಸ್ಕರ ವರ್ಮ ಎಂಬ ರಾಜ ಇರ್ತಾನ. ಯಾರು? ಭಾಸ್ಕರ ವರ್ಮ. ನೀವು ಯಾವ ರಾಜ್ಯದ ಅರಸ ಇರ್ತಾನಪ್ಪ ಅಂದ್ರೆ ಅಸ್ಸಾಂ ರಾಜ್ಯದ ಒಬ್ಬ ಭಾಸ್ಕರ ವರ್ಮ ರಾಜ ಇರ್ತಾನ. ಇವನ ಸಹಾಯವನ್ನು ಯಾರು ಪಡಿತಾರಪ್ಪ ಅಂತಂದ್ರೆ ಹರ್ಷವರ್ಧನ ಪಡೆದುಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ನನ್ನ ತಂಗಿ ಈ ದೇವಗುಪ್ತನ ಬಳಿ ಇರಬಹುದೆಂದು ತಿಳಿದು ಮಾಳವದ ದೇವಗುಪ್ತನ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಮಾಳವದ ದೇವಗುಪ್ತನನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಸಂಪೂರ್ಣವಾಗಿ ಸೋಲಿಸುತ್ತಾನ. ಯಾರು ಸೋಲಿಸ್ತಾರ? ಆದ್ರೆ ಅವನ ತಂಗಿ ಅಲ್ಲಿ ಇರುವುದಿಲ್ಲ. ಆದ್ರೆ ತಂಗಿ ಹೇಗಿರ್ತಾಳ? ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ. ತಂಗಿ ಯಾರು? ಆಕಿ ತಂಗಿ ಏನ್ ಮಾಡ್ತಿರ್ತಾಳ? ಇಷ್ಟು ವರ್ಷ ಆಯ್ತು ನನ್ನ ಅಣ್ಣ ಇನ್ನೂ ಬರಲಿಲ್ಲ, ನಮ್ಮ ಅಣ್ಣ ಇನ್ನೂ ಬರಲಿಲ್ಲ. ಆಡ ಕೇಳಿಲ್ಲ, ಅಣ್ಣ ಬರಲಿಲ್ಲ ಯಾಕ ಕೈಲಿಲ್ಲಾಕ, ಅಣ್ಣ ಬರಲಿಲ್ಲ ಯಾಕ ಕೈಲಿಲ್ಲಾಕ. ಅದಲ್ಲ ಹಿಂಗೆ ಅಣ್ಣ ನೆನಪಿನಲ್ಲಿ ಇರ್ತಾಳ. ಯಾರ? ಆದ್ರೆ ನನ್ನ ಅಣ್ಣ ಇಷ್ಟು ವರ್ಷ ನನ್ನನ್ನು ಕಾಪಾಡಕ್ಕೆ ಬರ್ತಾ ಇಲ್ಲ ಎಂದು ರಾಜೇಶ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾನು ಇದ್ರೂ ವೇಸ್ಟ್ ಸತ್ತರೂ ವೇಸ್ಟ್ ಅಂತ ಏನ್ ಮಾಡ್ತಾರಂದ್ರೆ ಬೆಂಕಿ ಹಚ್ಕೊಂಡು ಸಾಯಲು ಪ್ರಯತ್ನ ಪಡ್ತಾರ. ಯಾರು? ಆ ಒಂದು ಸಂದರ್ಭದಲ್ಲಿ ಹರ್ಷವರ್ಧನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಒಂದು ಸೈನಿಕರ ಸಹಾಯದಿಂದ ಈ ಒಂದು ವಿಷಯವನ್ನು ತಿಳಿದುಕಿಸಿದ್ದು ನನ್ನ ತಂಗಿ ಇಲ್ಲೇ ಇದ್ದಾಳೆ ಎಂದು ಏನ್ ಮಾಡ್ತಾನ ನೇರವಾಗಿ ಎಲ್ಲಿಗೆ ಹೋಗ್ತಾನಪ್ಪ ಅಂತಂದ್ರೆ ವಿಂಧ್ಯ ಪರ್ವತ ಶ್ರೇಣಿ ಬಳಿಗೆ ಹೋಗ್ತಾನ. ಹೋಗಿ ಕೇಸಿಂದ ಏನ್ ಮಾಡ್ತಾನ ಅಂದ್ರೆ ಆಗ ರಾಜೇಶ್ಗೆ ತುಂಬಾ ಖುಷಿ ಆಗುತ್ತದೆ. ಯಾಕಂದ್ರೆ ನನ್ನ ಅಣ್ಣ ಎಷ್ಟು ವರ್ಷ ಆದ್ಮೇಲೆ ನನ್ನನ್ನು ಕಾಪಾಡಲು ಬಂದಿದ್ದಾನೆ ಅಂತ. ಆಗ ತನ್ನ ತಂಗಿಯನ್ನು ರಕ್ಷಣೆ ಮಾಡ್ತಾನೆ. ಯಾರನ್ನು ರಕ್ಷಣೆ? ಯಾರು ರಕ್ಷಣೆ ಮಾಡ್ತಾರ? ರಕ್ಷಣೆ ಮಾಡ್ತಾನೆ. ಹರ್ಷವರ್ಧನ ರಕ್ಷಣೆ ಮಾಡಿಕೊಂಡು ಎಲ್ಲಿ ಬರ್ತಾನೆ? ಸೀದಾ ನೇರವಾಗಿ ರಾಜಶ್ರೀಯ ಪತಿ ಹೆಸರೇನು? ಗೃಹವರ್ಮನ ಒಂದು ರಾಜ್ಯ ಯಾವುದಾಗಿರ್ತಾರ? ಕನೌಜಿನ ಒಂದು ರಾಜಧಾನಿಗೆ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ತಂಗಿ ನಿನ್ನ ಪತಿಯಾದಂತಹ ಗೃಹವರ್ಮನು ಏನಾಗಿದ್ದಾನ ಈಗ ತೀರ್ಕೊಂಡು ಹೋಗಿದ್ದಾನ. ಈ ಒಂದು ಕನೌಜ್ ರಾಜ್ಯವನ್ನು ಮುನ್ನಡೆಸಿಕೊಂಡು ಹೋಗಬೇಕಾದದ್ದು ನಿನ್ನ ಕರ್ತವ್ಯ. ಹೌದಿಲ್ಲ? ಗಂಡ ಸತ್ತ ಮೇಲೆ ಆ ಒಂದು ರಾಜ್ಯವನ್ನು ಮುನ್ನಡೆಸಿಕೊಂಡು ಹೋಗೋದು ಅವನ ಮಗ ಅಥವಾ ಅವನ ಹೆಂಡತಿಯ ಕರ್ತವ್ಯ ಆಗಿರ್ತದೆ. ಆದ್ರೆ ಅಲ್ಲಿ ಅವನಿಗೆ ಮಗ ಇರುವುದಿಲ್ಲ, ಮಗಳು ಇರುವುದಿಲ್ಲ. ಅದ ನೇರ ಹೊಣೆಗಾರಿಕೆ ಯಾರಾಗಿರ್ತದೆ? ಹೆಂಡತಿಯ ಹೊಣೆಗಾರಿಕೆ ಆಗಿರ್ತದೆ. ನಿನ್ನ ಪ್ರಜೆಗಳ ರಕ್ಷಣೆ ಮಾಡುವುದು ರಾಜಶ್ರೀ ತಂಗಿಯೇ ನಿನ್ನ ಕರ್ತವ್ಯವಾಗಿದೆ. ಹಾಗಾಗಿ ನೀನು ಈ ಒಂದು ಕನೌಜಿನ ರಾಜ್ಯವನ್ನು ಆ ಪ್ರಜೆಗಳ ರಕ್ಷಣೆಯನ್ನು ಮಾಡಿಕೊಂಡು ಹೋಗುವುದು ನಿನ್ನ ಜವಾಬ್ದಾರಿ ಅಂತ ಹೇಳ್ತಾನೆ. ಯಾರು ಹೇಳ್ತಾರ? ಯಾರಿಗೆ ಹೇಳ್ತಾನ? ರಾಜಶ್ರೀ ಹೇಳ್ತಾನ. ಆಗ ತಂಗಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲ ಅಣ್ಣ, ಇಲ್ಲ ನನ್ನ ಕೈಲಿ ಆಗಲ್ಲ, ಈ ಒಂದು ರಾಜ್ಯವನ್ನು ನಡೆಸಿಕೊಂಡು ಹೋಗೋದಾಗುದಿಲ್ಲ. ಈ ಒಂದು ರಾಜ್ಯವನ್ನು ನಡೆಸಿಕೊಂಡು ಹೋಗಬೇಕಾದ್ರೆ ನೀನೇ ಇದಕ್ಕೆ ಸೂಕ್ತ ಅಂತ ತಂಗಿ ಅಣ್ಣಗೆ ಹೇಳ್ತಾರ ಹರ್ಷವರ್ಧನ. ಇಲ್ಲ ತಂಗಿ, ಇಲ್ಲ, ನಂದು ಇನ್ನೊಂದು ರಾಜ್ಯ ಇದೆ. ಆ ಇನ್ನೊಂದು ರಾಜ್ಯ ಯಾವ್ದಪ್ಪ ಅಂತಂದ್ರೆ ತಾನೇಶ್ವರ್. ಯಾವುದು? ತಾನೇಶ್ವರ್. ಇದು ಹರ್ಷವರ್ಧನರ ಮೊದಲನೆಯ ರಾಜಧಾನಿ ತಾನೇಶ್ವರ್. ಯಾವುದು? ತಾನೇಶ್ವರ್. ಇದು ಎಲ್ಲಿ ಬರ್ತಪ್ಪ ಅಂದ್ರೆ ಪ್ರಸ್ತುತವಾಗಿ ಹರಿಯಾಣದಲ್ಲಿ ಬರ್ತದೆ. ಎಲ್ಲಿ ಬರ್ತದ? ಹರಿಯಾಣದಲ್ಲಿ. ಇದು ವರ್ಧನರ ಮೊದಲನೆಯ ರಾಜಧಾನಿ. ಯಾವುದು? ತಾನೇಶ್ವರ್. ಎಲ್ಲಿ ಬರ್ತದ? ಹರಿಯಾಣದಲ್ಲಿ. ವರ್ಧನರ ಎರಡನೇ ರಾಜಧಾನಿಯಾಗಿ ಯಾರು ಮಾಡಿಕೊಳ್ತಾರಪ್ಪ ಅಂತಂದ್ರೆ ಹರ್ಷವರ್ಧನ ಯಾವ್ದನ್ನ ಮಾಡಿಕೊಳ್ತಾನಂದ್ರೆ ಕನೌಜ್ ಅನ್ನು ಮಾಡಿಕೊಳ್ತಾನೆ. ಯಾವುದು? ವರ್ಧನರ ಎರಡನೇ ರಾಜಧಾನಿ ಯಾವುದು? ಕನೌಜ್. ಇದು ಎಲ್ಲಿ ಬರ್ತಪ್ಪ ಅಂದ್ರೆ ಪ್ರಸ್ತುತವಾಗಿ ಉತ್ತರ ಪ್ರದೇಶದಲ್ಲಿ ಬರ್ತದ. ಎಲ್ಲಿ ಬರ್ತದ? ರೈಟ್. ಹಾಗಾದ್ರೆ ಮಕ್ಕಳೇ ವರ್ಧನರ ಮೊದಲನೇ ರಾಜಧಾನಿ ಯಾವುದು? ಎಲ್ಲಿ ಬರ್ತದ ಪ್ರಸ್ತುತವಾಗಿ? ಹಾಗಾದ್ರೆ ವರ್ಧನರ ಎರಡನೇ ರಾಜಧಾನಿ ಯಾವುದು? ಅದು ಎಲ್ಲಿ ಬರ್ತದ ಪ್ರಸ್ತುತವಾಗಿ? ಹಾಗಾಗಿ ಹರ್ಷವರ್ಧನ ತನ್ನ ತಂಗಿಯ ಅಥವಾ ತನ್ನ ಅಳಿಯನ ಒಂದು ರಾಜ್ಯವಾದ ಕನೌಜ್ ಅನ್ನು ಎರಡನೆಯ ರಾಜಧಾನಿಯಾಗಿ ಮಾಡಿಕೊಂಡು ಏನ್ ಮಾಡ್ತಾನ? ಆಳ್ವಿಕೆ ಪ್ರಾರಂಭ ಮಾಡ್ತಾನ. ತದನಂತರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇದರಲ್ಲಿ ಇನ್ನೊಂದು ಪ್ರಮುಖವಾಗಿ ಇನ್ನೊಂದು ಯುದ್ಧ ಮಾಡ್ತಾನೆ.
ಯಾರು? ಹರ್ಷವರ್ಧನ. ಆ ಯುದ್ಧ ಯಾವ್ದಪ್ಪ ಅಂತಂದ್ರೆ ನರ್ಮದ ಕಾಳಗ. ಯಾವುದು? ನರ್ಮದ. ಇದು ಎಷ್ಟನೇ ಇಸುವಿಯಲ್ಲಿ ಆಗುತ್ತಪ್ಪ ಅಂತಂದ್ರೆ ಎಷ್ಟನೇ ಇಸುವಿಯಲ್ಲಿ ಆಗುತ್ತ? ಸಾಮಾನ್ಯ ಶಕ 634ರಲ್ಲಿ ಆಗುತ್ತದ. ಗೊತ್ತಾಯ್ತಾ? ಯಾವ ಒಂದು ಕಾಳಗ ಆಗ್ತದ? ಎಷ್ಟನೇ ಇಸುವಿಯಲ್ಲಿ ಆಗುತ್ತದ? 634ರಲ್ಲಿ ಆಗುತ್ತದ. ಇದು ಯಾರ ನಡುವೆ ನಡೆಯುತ್ತದೆ ಅಂದ್ರೆ ಮಕ್ಕಳೇ, ವರ್ಧನರ ಪ್ರಸಿದ್ಧ ದೊರೆ ಯಾರು? ವರ್ಧನರ ಪ್ರಸಿದ್ಧ ದೊರೆಯಾದಂತಹ ಹರ್ಷವರ್ಧನ ಮತ್ತು ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆಯಾದಂತಹ ಇಮ್ಮಡಿ ಪುಲಿಕೇಶಿ ಅಂದ್ರೆ ಎರಡನೆಯ ಪುಲಿಕೇಶಿಯ ನಡುವೆ ಈ ಒಂದು ಯುದ್ಧ ನಡೀತದ. ಯಾವ ಯುದ್ಧ? ಹಾಗಾದ್ರೆ ಈ ಒಂದು ನರ್ಮದ ಕಾಳಗ ಯುದ್ಧ ನಡೆಯಲು ಪ್ರಮುಖ ಕಾರಣ ಏನಂತಂದ್ರೆ, ಹರ್ಷವರ್ಧನನು ತನ್ನ ಸುತ್ತಮುತ್ತಲಿರುವಂತಹ ಪ್ರದೇಶದ ರಾಜ್ಯಗಳನ್ನು ಸಂಪೂರ್ಣವಾಗಿ ಸೋಲಿಸಿರ್ತಾನೆ. ಮಾಳದ ದೇವಗುಪ್ತನನ್ನು ಸೋಲಿಸಿರುತ್ತಾನ, ಕನೋಜಿನ ಮಾಳದ ದೇವಗುಪ್ತ ಮತ್ತು ಬಂಗಾಳದ ಶಶಾಂಕನನ್ನು ಮತ್ತು ಇತರ ಸುತ್ತಮುತ್ತಲಿನ ಪ್ರದೇಶದ ರಾಜರುಗಳನ್ನು ಸೋಲಿಸಿ ಏನ್ ಮಾಡಿರ್ತಾನ ಅಂದ್ರೆ ಸಂಪೂರ್ಣವಾಗಿ ಉತ್ತರ ಭಾಗವನ್ನು ಏನ್ ಮಾಡಿರ್ತಾನಪ್ಪ ಅಂದ್ರೆ ಗೆದ್ದಿರ್ತಾನ. ಹಾಗಾಗಿ ಇವನಿಗೆ ಒಂದು ಬಿರುದನ್ನು ಪಡೆದುಕೊಂಡಿರ್ತಾನೆ. ಏನಂತಂದ್ರೆ ಉತ್ತರ ಪತೇಶ್ವರ ಎಂಬ ಬಿರುದನ್ನು ಪಡೆದುಕೊಳ್ತಾನೆ. ಯಾರು? ಯಾವ ಬಿರುದು ಪಡೆದುಕೊಳ್ತಾನ? ಅದೇ ರೀತಿಯಾಗಿ ಉತ್ತರದಲ್ಲಿ ಯಾರು ಆಳ್ವಿಕೆ ಮಾಡ್ತಿರ್ತಾನೆ ಅಂದ್ರೆ ಹರ್ಷವರ್ಧನ ಆಳ್ವಿಕೆ ಮಾಡ್ತಿರ್ತಾನೆ. ದಕ್ಷಿಣದಲ್ಲಿ ಕೆಳಗಡೆ ಇದು ಉತ್ತರ, ಹೌದಾ? ಇದು ದಕ್ಷಿಣ. ಉತ್ತರದಲ್ಲಿ ಹರ್ಷವರ್ಧನ ಆಳ್ವಿಕೆ ಮಾಡ್ತಿರ್ತಾನ, ದಕ್ಷಿಣದಲ್ಲಿ ಈ ಪ್ರದೇಶದಲ್ಲಿ ಇಮ್ಮಡಿ ಪುಲಿಕೇಶಿ ಆಳ್ವಿಕೆ ಮಾಡ್ತಿರ್ತಾನ. ಈ ಒಂದು ಭಾರತವನ್ನು ಎರಡು ಭಾಗಗಳಾಗಿ ಮಾಡುವ ನದಿ ಯಾವ್ದಂತಂದ್ರೆ ಯಾವುದು? ಈ ಕಡೆ ಉತ್ತರ ಭಾಗದಲ್ಲಿ ಹರ್ಷವರ್ಧನ ಆಳ್ವಿಕೆ ಮಾಡ್ತಿರ್ತಾನೆ ಇದಿಷ್ಟು, ಈ ಕಡೆ ಇಮ್ಮಡಿ ಪುಲಿಕೇಶಿ ಆಳ್ವಿಕೆ ಮಾಡ್ತಿರ್ತಾನೆ. ಹಾಗಾಗಿ ಇವನಿಗೆ ಉತ್ತರ ಪತೇಶ್ವರ ಅಂತಾರೆ. ಯಾರಿಗೆ? ದಕ್ಷಿಣ ಪತೇಶ್ವರ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಹಾಗಾದ್ರೆ ಈ ಒಂದು ಯುದ್ಧ ಸಾಮಾನ್ಯ ಶಕ 634ರಲ್ಲಿ ನಡೆಯುತ್ತದೆ. ಎಲ್ಲಿ? ಮೇಲೆ ನಡೆಯುತ್ತದೆ. ಹಾಗಾಗಿ ಹರ್ಷವರ್ಧನನ ಸೈನ್ಯವು ಮತ್ತು ಇಮ್ಮಡಿ ಪುಲಿಕೇಶಿಯ ಸೈನ್ಯವು ನರ್ಮದಾ ನದಿಯ ದಡದಲ್ಲಿ ಒಂದು ಕಾಳಗವಾಗುತ್ತದೆ. ಆ ಕಾಳಗದಲ್ಲಿ ಏನಾಗಪ್ಪ ಅಂತಂದ್ರೆ ಹರ್ಷವರ್ಧನನ ಸೈನ್ಯವು ಬಲಿಷ್ಠವಾಗಿರುತ್ತದೆ ಮತ್ತು ಇಮ್ಮಡಿ ಪುಲಿಕೇಶಿಯ ಸೈನ್ಯವು ಕೂಡ ಅಷ್ಟೇ ಬಲಿಷ್ಠವಾಗಿರುತ್ತದೆ. ಎರಡು ಒಂದು ಸಾಮ್ರಾಜ್ಯಗಳ ನಡುವೆ ಘನಘೋರ ಯುದ್ಧವಾಗುತ್ತದೆ. ಈ ಒಂದು ಯುದ್ಧದ ಸಂದರ್ಭದಲ್ಲಿ ಹರ್ಷವರ್ಧನನ ಸೈನ್ಯವು ಮತ್ತು ಇಮ್ಮಡಿ ಪುಲಿಕೇಶಿಯ ಸೈನ್ಯವು ಸಂಪೂರ್ಣವಾಗಿ ಅವನತಿ ಹೊಂದುತ್ತಾ ಹೋಗುತ್ತದೆ ಮತ್ತು ಇಬ್ಬರು ರಾಜ್ಯಗಳು ತನ್ನ ಸೈನಿಕರ ಒಂದು ಸಾವು ನೋವುಗಳನ್ನು ನೋಡಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಒಮ್ಮತ ನಿರ್ಧಾರಕ್ಕೆ ಬರುತ್ತಾರೆ. ನೋಡಿ ಹರ್ಷವರ್ಧನರೇ, ಇವನು ನೋಡಿ ಇಮ್ಮಡಿ ಪುಲಿಕೇಶಿಯರೇ, ನಾವು ಒಂದು ಒಪ್ಪಂದಕ್ಕೆ ಬರೋಣ. ಏನೆಂದರೆ ನಮ್ಮ ಒಂದು ಬಲಿಷ್ಠ ಸೈನ್ಯವನ್ನು ನಾವೇ ಹಾಳು ಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಒಂದು ಸೈನ್ಯವು ನಮ್ಮ ಬೆಂಬಲವಾಗಿ ಇರಬೇಕಾದ್ದು ತುಂಬಾ ಅವಶ್ಯಕವಾಗಿದೆ. ಹಾಗಾಗಿ ನಾವು ಯುದ್ಧವನ್ನು ನಿಲ್ಲಿಸೋಣ ಅಂತಂದು ಇಬ್ಬರು ರಾಜರು ಒಮ್ಮತಕ್ಕೆ ಬರ್ತಾರೆ. ಯಾರ್ಯಾರು? ಇಮ್ಮಡಿ ಪುಲಿಕೇಶಿ ಒಮ್ಮತಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ನರ್ಮದಾ ನದಿ ಕಾಳಗ ಯುದ್ಧವನ್ನು ಅವರು ಅಲ್ಲಿಗೆ ನಿಲ್ಲಿಸುತ್ತಾರೆ. ಆದ್ರೆ ಈ ಒಂದು ಯುದ್ಧದಲ್ಲಿ ಯಾರು ಗೆದ್ದರು ಯಾರು ಸೋತರು ಎಂಬ ಒಂದು ಮಾಹಿತಿಯು ಕೂಡ ಯಾರಿಗೆ ಇರುವುದಿಲ್ಲ. ಹಾಗಾಗಿ ಕೆಲವೊಂದು ಕೃತಿಗಳಲ್ಲಿ ಅಂದ್ರೆ ರವಿಕೀರ್ತಿಯ ಒಂದು ಐಹೊಳೆಯ ಶಾಸನದಲ್ಲಿ ರವಿಕೀರ್ತಿ ಏನಂತ ಬರೀತಾನಪ್ಪ ಅಂತಂದ್ರೆ ರವಿಕೀರ್ತಿ ಯಾರ ಒಂದು ಆಸ್ಥಾನದಲ್ಲಿ ಇರ್ತಾನಂದ್ರೆ ಇಮ್ಮಡಿ ಪುಲಿಕೇಶಿಯ ಆಸ್ಥಾನದಲ್ಲಿ ಇರ್ತಾನೆ. ರವಿಕೀರ್ತಿ ಅವ ಕವಿ, ಅವನು ಏನ್ ಬರೀತಾನಪ್ಪ ಅಂದ್ರೆ ಐಹೊಳೆಯ ಶಾಸನದಲ್ಲಿ ಈ ಒಂದು ನರ್ಮದಾ ನದಿಯ ಕಾಳಗದಲ್ಲಿ ಹರ್ಷವು ಏನು ಹಾರಿ ಹೋಯಿತು ಅಂದರೆ ಅರ್ಥಾತ್ ಹರ್ಷನು ಇಮ್ಮಡಿ ಪುಲಿಕೇಶಿಯಿಂದ ಸೋಲನ್ನು ಅನುಭವಿಸಿದನು. ಈ ಒಂದು ನರ್ಮದಾ ನದಿ ಕಾಳಗದಲ್ಲಿ ಯಾರು ಗೆದ್ದರಪ್ಪ ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಎಂಬ ಒಂದು ಮಾಹಿತಿಯನ್ನು ತಿಳಿಸುತ್ತದೆ. ಹಾಗಾಗಿ ಈ ಒಂದು ಯುದ್ಧದಲ್ಲಿ ಯಾರು ಗೆಲ್ತಾರ? ಅದೇ ರೀತಿಯಾಗಿ ಬೋಯನ್ ಸ್ಟ್ಯಾಂಗ್ಸ್ ಎಂಬ ಒಬ್ಬ ಚೀನಿ ಯಾತ್ರಿಕ ಬರ್ತಾನೆ. ಆ ಒಬ್ಬ ಚೀನಿ ಯಾತ್ರಿಕ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನಪ್ಪ ಅಂತಂದ್ರೆ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಹೌದಾ? ಈ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವನೇನು ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ನರ್ಮದಾ ನದಿ ಕಾಳಗದಲ್ಲಿ ಯಾರು ಗೆದ್ರಪ್ಪ ಅಂತಂದ್ರೆ ಹರ್ಷವರ್ಧನನು
ಗೆಲ್ಲಲಿಲ್ಲ, ಇಮ್ಮಡಿ ಪುಲಿಕೇಶಿಯು ಗೆಲ್ಲಲಿಲ್ಲ ಎಂಬ ಒಂದು ಮಾಹಿತಿಯನ್ನು ಹೇಳ್ತಾನೆ. ಅವ ಎರಡು ಕಡೆಗೆ ಬಾರಿಸ್ತಾನ. ಇವ್ರ ಆಸ್ಥಾನಕ್ಕೆ ಹೋದಾಗ ಯಪ್ಪ ನೀವೇ ಗೆದ್ದಿ ಹರ್ಷವರ್ಧನ ರಾಜ ಅಂತ ಹೇಳ್ತಾನೆ. ಮತ್ತೆ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಹೋದಾಗ ಇಲ್ರಿ ರಾಜರೇ ನೀವೇ ಗೆದ್ದಿರಿ. ಅಂದ್ರೆ ಎರಡು ಕಡೆಗೆ ಹಾಗೆ ಹೇಳ್ತಾನೆ. ಆದ್ರೆ ನಿಖರವಾದ ಮಾಹಿತಿ ಎಲ್ಲಿ ಸಿಗೋದಿಲ್ಲ. ನಿಖರವಾದ ಮಾಹಿತಿ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ರವಿಕೀರ್ತಿಯ ಐಹೊಳೆ ಶಾಸನದಲ್ಲಿ ಸಿಗುತ್ತದೆ. ಏನಂತ? ಈ ಒಂದು ನರ್ಮದಾ ನದಿ ಕಾಳಗದಲ್ಲಿ ಯಾರು ಗೆದ್ದರು? ಹಾಗಾದ್ರೆ ಗೋಯಲ್ ಸಾಂಗ್ ನೋಡಿದ್ರೆ ಯಾರಾದ್ರು ಗೋಯಲ್ ಸಾಂಗ್ ನೋಡಿದ್ರೆ ನೋಡಿದ ಇವನ ನೋಡ್ರಿ ಗೋಯಲ್ ಸಾಂಗ್. ಇವ ಯಾವ ದೇಶದ ಯಾತ್ರಿಕ ಅಂದ್ರೆ ಚೀನಾ ದೇಶದ ಒಬ್ಬ ಯಾತ್ರಿಕ. ಇವನೊಂದು ಕೃತಿ ಬರೀತಾನೆ. ಯಾವ್ದು ಗೊತ್ತಾ? ಗೋಯಲ್ ಸಾಂಗ್ ಒಂದು ಕೃತಿ ಬರೀತಾನೆ. ಯಾವ್ದು ಗೊತ್ತಾ? ಶಿಯುಕಿ ಎಂಬ ಒಂದು ಕೃತಿಯನ್ನು ಬರೀತಾನೆ. ಯಾರು ಹೇಳಿದ್ರು ಹೆಸರನ್ನು? ಮಲ್ಲಿಕಾ ಜೋರಾಗಿ ಚಪ್ಪಾಳೆ ತಟ್ರಿ. ಗೋಯಲ್ ಸಾಂಗ್ ಯಾವ ಕೃತಿಯನ್ನು ಬರೀತಾನ? ಶಿಯುಕಿ ಎಂಬ ಒಂದು ಕೃತಿಯನ್ನು ಬರೀತಾನೆ. ಇದು ನರ್ಮದಾ ನದಿ ಕಾಳಗ. ಇದು ಅರ್ಥ ಆಯ್ತಾ? ಮತ್ತೆ ನಂತರ ಯಾವ್ದು ಬರ್ತಪ್ಪ ಅಂತಂದ್ರೆ ನೀವು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಕೊಟ್ರಿ. ಹೌದಾ? ಈ ಒಂದು ನಳಂದ ವಿಶ್ವವಿದ್ಯಾಲಯ ಅದಲ್ಲ, ಈ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಯಾರು ಸ್ಥಾಪಿಸ್ತಾರಪ್ಪ ಅಂತಂದ್ರೆ ಯಾರು ಗೊತ್ತಾ? ನಳಂದ ವಿಶ್ವವಿದ್ಯಾಲಯ ಗುಪ್ತರ ಅರಸನಾದಂತಹ 1ನೇ ಕುಮಾರಗುಪ್ತ ಈ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಾನೆ. ಯಾರು? 1ನೇ ಕುಮಾರಗುಪ್ತ ಏನನ್ನು ಸ್ಥಾಪಿಸ್ತಾನ? ಈ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ನಂತರ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಳಂದ ವಿಶ್ವವಿದ್ಯಾಲಯಕ್ಕೆ ಏನ್ ಮಾಡ್ತಾನಂದ್ರೆ ಹರ್ಷವರ್ಧನ ಒಂದು ಕಾಣಿಕೆಯನ್ನು ನೀಡ್ತಾನೆ. ಏನಪ್ಪಾ ಅಂತಂದ್ರೆ ಬುದ್ಧನ ಮೂರ್ತಿ ಇರುವಂತಹ 25 ಮೀಟರ್ ಒಂದು ಕಂಚಿನ ಪ್ರತಿಮೆಯನ್ನು ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಹರ್ಷವರ್ಧನ ನಳಂದ ವಿಶ್ವವಿದ್ಯಾಲಯಕ್ಕೆ ಏನ್ ಮಾಡ್ತಾನ? ಕಾಣಿಕೆಯಾಗಿ ನೀಡ್ತಾನೆ. ಗೊತ್ತಾಯ್ತಾ? ಹರ್ಷವರ್ಧನ ಏನ್ ಮಾಡ್ತಾನೆ? ನಳಂದ ವಿಶ್ವವಿದ್ಯಾಲಯಕ್ಕೆ 25 ಮೀಟರ್ ಇರುವಂತಹ ಬುದ್ಧನ ಒಂದು ಮೂರ್ತಿಯನ್ನು ಕಾಣಿಕೆಯಾಗಿ ನೀಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಇಬ್ಬರು ವಿದ್ವಾಂಸರು ಇರ್ತಾರೆ. ಎಲ್ಲಿ? ನಳಂದ ವಿಶ್ವವಿದ್ಯಾಲಯ. ಯಾರಪ್ಪ ಅಂತಂದ್ರೆ ನಾಗಾರ್ಜುನ ಮತ್ತು ಧರ್ಮಪಾಲ ಎಂಬ ಇಬ್ಬರು ವಿದ್ವಾಂಸರಲ್ಲಿ ಏನಿರ್ತಾರಪ್ಪ ಅಂತಂದ್ರೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಇರ್ತಾರ. ಆ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇವರಿಬ್ಬರು ಏನ್ ಮಾಡ್ತಾರ? ಬೋಧಿಸುತ್ತಿರ್ತಾರೆ. ಯಾರು? ನಾಗಾರ್ಜುನ ಮತ್ತು ಧರ್ಮಪಾಲರು. ಅದೇ ರೀತಿಯಾಗಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಸುವ್ಯವಸ್ಥಿತವಾದಂತಹ ಕೊಠಡಿಗಳ ವ್ಯವಸ್ಥೆ ಇರ್ತದ ಮತ್ತು ಅಲ್ಲಿ ಕುಳಿತುಕೊಳ್ಳುವ ಒಂದು ವ್ಯವಸ್ಥೆ ಇರ್ತದೆ ಮತ್ತು ಗ್ರಂಥಾಲಯದ ವ್ಯವಸ್ಥೆಯು ಕೂಡ ಅಚ್ಚುಕಟ್ಟಾಗಿ ಇರುತ್ತದೆ. ಇದು ಒಂದು ನಳಂದ ವಿಶ್ವವಿದ್ಯಾಲಯ. ಈ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಹರ್ಷವರ್ಧನ ತಾನು ಯುದ್ಧ ಮಾಡಿದಂತಹ ಯುದ್ಧದಲ್ಲಿ ಗೆದ್ದಂತಹ ಒಂದು 100 ಹಳ್ಳಿಗಳು ಇರ್ತವೆ. ಆ 100 ಹಳ್ಳಿಗಳಿಂದ ಬಂದಂತಹ ಒಂದು ದಾನವನ್ನು ಮತ್ತು ಅದರಿಂದ ಬಂದಂತಹ ಕಪ್ಪು ಕಾಣಿಕೆಗಳನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಹರ್ಷವರ್ಧನ ನಳಂದ ವಿಶ್ವವಿದ್ಯಾಲಯಕ್ಕೆ ಕೊಟ್ಟು ಅದನ್ನು ಬೆಳೆಸಲು ಮತ್ತು ಪ್ರೋತ್ಸಾಹಿಸಲು ಪ್ರಾರಂಭ ಮಾಡ್ತಾನೆ. ಯಾರು? ಹರ್ಷವರ್ಧನ. ಇಷ್ಟು ಹರ್ಷವರ್ಧನ ಮಾಡ್ತಾನೆ. ತದನಂತರ ಈ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ನಾಶಪಡಿಸಿದವರು ಯಾರಪ್ಪ ಅಂತಂದ್ರೆ ಬಖ್ತಿಯಾರ್ ಉದ್ದೀನ್ ಖಿಲ್ಜಿ. ಯಾರು? ಬಖ್ತಿಯಾರ್ ಉದ್ದೀನ್ ಖಿಲ್ಜಿ ಎಂಬ ಒಬ್ಬ ಅರಸ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಗೊತ್ತಾಯ್ತಾ? ಇದಷ್ಟು ನಿಮ್ಗೆ ವರ್ಧನ ಅರ್ಥ ಆಯ್ತಾ? ಹುಡುಗರಿಗೆ ಅರ್ಥ ಆಗಿಲ್ಲ? ಏನೋ ಡೌಟ್ ಅದ? ಮಕ್ಕಳೇ, ಇಂದು ನಾವು ವರ್ಧನರ ಬಗ್ಗೆ ಮತ್ತು ವರ್ಧನರ ಸ್ಥಾಪಕ ಯಾರು? ಅದೇ ರೀತಿಯಾಗಿ ಪ್ರಮುಖ ಅರಸ ಹೆಂಡತಿ ಹೆಸರು ಇಬ್ಬರು ದಂಪತಿಗಳಿಗೆ ಎಷ್ಟು ಜನ ಮಕ್ಕಳು ಇರ್ತಾರೆ ಮಕ್ಕಳೇ? ಯಾರ್ಯಾರು? ಹಾಗಾದ್ರೆ ರಾಜವರ್ಧನ ಆಳ್ವಿಕೆ ಕಾಲ ಎಷ್ಟು? ಸಾಮಾನ್ಯ ಶಕ. ಹಾಗಾದ್ರೆ ರಾಜವರ್ಧನನ ನಂತರ ಅಧಿಕಾರಕ್ಕೆ ಬಂದ ಪ್ರಸಿದ್ಧ ಅರಸ ಯಾರು? ಹರ್ಷವರ್ಧನ ಆಳ್ವಿಕೆ ಕಾಲ ಎಷ್ಟು ಮಕ್ಕಳೇ? ಅದೇ ರೀತಿಯಾಗಿ ಹರ್ಷವರ್ಧನ ರಾಜವರ್ಧನ ತಂಗಿ ಹೆಸರು? ಹಾಗಾದ್ರೆ ರಾಜಶ್ರೀಯನ್ನು ಯಾವ ಒಂದು ಸಾಮ್ರಾಜ್ಯದ ಅರಸನಿಗೆ ಪ್ರಭಾಕರ ವರ್ಧನ ಮದುವೆಯನ್ನು ಮಾಡಿಕೊಡ್ತಾನ? ಕನೌಜಿನ. ಹಾಗಾದ್ರೆ ವರ್ಧನರ
ಯಾವ ರಾಜ್ಯದಲ್ಲಿ ಬರ್ತದ? ಬರ್ತದ. ವೆರಿ ಗುಡ್. ಹಾಗಾದ್ರೆ ಈ ಒಂದು ಕನೋಜಿನ ಗೃಹವರ್ಮನನ್ನು ಕೊಂದಂತಹ ಅರಸ ಯಾರ ಮಕ್ಕಳೇ? ಯಾರು ಕೊಲ್ತಾರ ಕನೋಜಿನ ಗೃಹವರ್ಮನನ್ನು? ಹಾಗಾದ್ರೆ ವರ್ಧನರ ಅರಸನಾದಂತಹ ರಾಜವರ್ಧನನನ್ನು ಕೊಂದಂತಹ ಅರಸ ಯಾರ ಮಕ್ಕಳೇ? ಶಶಾಂಕ. ಹಾಗಾದ್ರೆ ಹರ್ಷವರ್ಧನನಿಂದ ಯಾರ್ಯಾರು ಸೋಲು ಅನುಭವಿಸ್ತಾರೆ ನಂತರ? ಸೋಲನ್ನು ಅನುಭವಿಸ್ತಾರೆ. ಹಾಗಾದ್ರೆ ರಾಜಶ್ರೀಯು ಮಾಳವದ ದೇವಗುಪ್ತನಿಂದ ತಪ್ಪಿಸಿಕೊಂಡು ಯಾವ ಒಂದು ಶ್ರೇಣಿಯಲ್ಲಿ ಹೋಗಿ? ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾನೆ. ತದನಂತರ ಆ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಒಬ್ಬ ಬೌದ್ಧ ಭಿಕ್ಷು ಇರ್ತಾನೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆ ಬೌದ್ಧ ಭಿಕ್ಷುನ ಹೆಸರು ಏನ್ ಹೇಳ್ರಿ? ಯಾರು? ಉಪಗುಪ್ತ. ಯಾರಿರ್ತಾರ? ಉಪಗುಪ್ತನೆಂಬ ಒಬ್ಬ ಬೌದ್ಧ ಭಿಕ್ಷುಕ ಇರ್ತಾನ. ಅವನ್ ಏನ್ ಮಾಡ್ತಾನ? ರಾಜಶ್ರೀಗೆ ಏನ್ ಮಾಡ್ತಾನಪ್ಪ ಅಂದ್ರೆ ವಿಶ್ರಾಂತಿಯನ್ನು ಕೊಡ್ತಾನ. ತದನಂತರ ಆ ಉಪಗುಪ್ತನಿಂದಲೇ ರಾಜಶ್ರೀ ಏನ್ ಮಾಡ್ತಾನ ಅಂದ್ರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನ. ಯಾರು? ಏನ್ ಮಾಡ್ತಾರ? ಉಪಗುಪ್ತನಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರ. ಇಷ್ಟು ವರ್ಧನರ ಬಗ್ಗೆ ನಾವು ನೋಡಿದ್ವಿ. ಎಲ್ಲರಿಗೂ ಅರ್ಥ ಆಗಿದೆ? ವೆರಿ ಗುಡ್. ಧನ್ಯವಾದಗಳು.